ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಗಳೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಹೇಳುತ್ತಾ ಒಂದು ಸಾರಿ ನಾ ಬಂದ ತಕ್ಷಣ ಜೋರು ಚಪ್ಪಾಳೆ ತಟ್ಟಿದ್ರಿ, ಭಾಳ ಸಂತೋಷ ಆಯಿತು. ಕಾಲ ಭಾಳ ಸೂಕ್ಷ್ಮ ಐತೆ, ನಾವೇ ಕೇಳಿ ಬಡಿಸ್ಕೋಬೇಕು. ಹುಟ್ಟಿದ ಪ್ರತಿಯೊಬ್ಬ ಗಂಡಸಿನ ಮೇಲೆ ಇಬ್ಬರು ಕೈ ಆಡಿಸ್ತಾರೆ. ಒಬ್ಬರು ಹೆತ್ತ ತಾಯಿ, ಇನ್ನೊಬ್ಬರು ಹೆಂಡತಿ. ವ್ಯತ್ಯಾಸ ಇಷ್ಟೇ, ತಾಯಿ ತಲೆ ಮೇಲೆ ಕೈ ಆಡಿಸಿದ್ರೆ ಕೂದಲು ಬರ್ತಾವ, ನಾನೇನು ಹೇಳಿಲ್ಲ, ನೀವೇನಾಗ್ತೀರಿ. ಇಲ್ಲಿ ಒಂದು 8-10 ಮಂದಿ ಮುಂದೆ ಕುಂತವ್ರು ಕೂದಲು ತಲೆ ನೋಡಿದ್ರೆ ಇಡೀ ಊರು ಮಂದಿ ತಲೆ ಮೇಲೆ ಕೈ ಆಡಿಸ್ಯಾರ ಅನಿಸುತ್ತಾ? ನಮ್ಮ ಮಂದಿ ಬಲ ಜಲ್ದಿ ಸಂಬಂಧ ಬೆಳೆಸಿಬಿಡ್ತಾರೆ. ಈಗ ಯಾರು ಕೂನೆಲ್ಲ ಗೊತ್ತಿಲ್ಲ, ಬಾ ಮಾವ ಅಂದ. ನಾನು ಯಾರು ಆತ ಯಾರು ಗೊತ್ತಿಲ್ಲ. ಮ್ಯಾಗ ಹತ್ತಕತ್ತೀನಿ, 8 ಹುಡುಗರು ನನ್ನ ನೋಡಿ ಕೂಗಿದ್ರು, ಬಂದರು ಇನ್ನೊಂದ್ಸಲ ಬಂದರು ನೋಡಿ, ಬಾವು ಬಂದರದ್ದು ಯಾವ ಬಾವು ಆಗಿನಿ. ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ. ನಾನು ಹಂಗೆ ಒಂದು ಸಲ ಅಲ್ರಿ ಶಾಣ್ಯರು ನಗಿಸ್ಬಾರ್ದ್ರಿ, ಹುಚ್ಚರು ನಗಿಸ್ಬೇಕು ಅಂದರು. ಹುಚ್ಚರ್ನೆಲ್ಲಿ ನಗಿಸ್ಬೇಕ್ರಿ, ನಮ್ಮ ಕೈಲಿ ಆಗೋದಿಲ್ಲ ಅಂದೆ. ಧಾರವಾಡ ಹುಚ್ಚ ಆಸ್ಪತ್ರೆಗೆ ಬರ್ರಿ ಅಂದರು. ನಕ್ರ ಹೊರಗೆ ಬಿಡ್ತೀವಿ, ನಗ್ಲಿಕ್ಕಂದ್ರೆ ಅವ್ರ ಜೊತೆಗಿರೋ ಅಂತೀರಿ ಅಂದರು. ಇಂಥದ್ದು ಯಾವುದೊಂದು ಚಾಲೆಂಜ್ ನೋಡಿಬಿಡಮ್ಮ ಅಂತ ಧಾರವಾಡ ಹುಚ್ಚ ಕಾರ್ಯಕ್ರಮ ಮಾಡೋಕತ್ತಿದ್ದೆ. ಒಬ್ಬ ಹುಚ್ಚ ಬಂದು ಡಾಕ್ಟ್ರ್ ಕಿವಿಯಾಗ ಏನೋ ಹೇಳಿದ. ನಾನು ಡಾಕ್ಟ್ರ್ ಏನಂದ್ರಿ ಅಂದೆ. ನೀವು ಕೇಳಿಸ್ಕೊಬಾರ್ದ್ಬಿಡ್ರಿ ಹೋಲಿ ಅಂದರು. ಮತ್ತೆ ಒಂದು ಸ್ವಲ್ಪ ಹೊತ್ತಾಗಿತ್ತು, ಮತ್ತೆ ಮಾಡೋಕತ್ತಿದ್ದೆ. ಮತ್ತೆ ಬಂದ ಡಾಕ್ಟ್ರ್ ಕಿವಿಯಾಗ ಏನು ಹೇಳಿದ. ಏನು ಹೇಳ್ತೀನಿ ರೀ ಅಂದೆ. ಏನು ನೀವು ತಲೆ ಕೆಡ್ಸೋಬೇಡ್ರಿ ಸರ್, ಸುಮ್ಮನೆ ನೀವು ಮಾತಾಡ್ರಿ ಅನ್ನ. ಅವ 3ನೇ ಸಲ ಎದ್ದು ಬರ್ತಿದ್ದ, ಕೈ ಹಿಡಿದ್ಬಿಟ್ಟು ನಾನು. ಹುಡುಗಾಟ ಚೆನ್ನಿ ನಾನು. ಏನು ಹೇಳ್ತೀವಿ ನನಗೆ ಹೇಳಲ್ಲೇ ನೀನು, ಅವ್ರಿಗೇನು ಹೇಳ್ತಿದ್ದೆ ಅಂದೆ. ಅವ್ರು ಒಂದೇ ಮಾತು ಹೇಳಿದವ, ನಿನ್ನಂಥವನ್ನ ಹೊರಗೆ ಬಿಟ್ಟಾರ, ನಮ್ಮನೊಳಗೆ ಹಾಕ್ಯಾರ ನೋಡ್ರಿ ಅಂದು. ವಿಚಿತ್ರ ಅನಿಸ್ಬಿಟ್ಟು ಡಾಕ್ಟ್ರ್ ನೋಡಿ ಅಂದು. ಈಗ ನಾನು ಮಿಮಿಕ್ರಿ ಮಾಡೋದಕ್ಕೆ ನಾನು ಅವ್ನ ಕಡೆ ಹುಚ್ಕೊಂಡಂಗೆ ಆಗ್ಬಿಟ್ಟೀನಿ ರೀ. ಈಗ ಮಾತು ಭಾರಿ ಚಂದ ಮಾತಾಡ್ತಿದ್ದ ನೋಡ್ಬೇಕು. ನಾನು ಜಯದೇವ್ ಆಸ್ಪತ್ರೆಗೆ ಹೋಗಿ ಬರ್ತಿದ್ದೆ, ಗಂಗಾವತಿ ಬರ್ತಿದ್ದೆ. ನಮ್ಮ ಫ್ರೆಂಡ್ ಒಬ್ಬ ಸ್ಟಂಟ್ ಹಾಕ್ಸ್ಕೊಂಬಿಟ್ಟಾನ ಪಾಪ. ಅವ ಹೋಗಿ ಏನಂದ, ದೋಸ್ತ ನೀವೊಂದು ಕೆಲಸ ಮಾಡು, ನಮ್ಮ ಮನೆಗೆ ಕೆಲಸದಾಳ ಬಸಪ್ಪ ಅಂತಾನ, ಆತ ಹೋಗಿ ಹೇಳು ಯಜಮಾನ್ರಿಗೆ ಸ್ಟಂಟ್ ಹಾಕ್ಯಾರಂತ. ನಾ ಹೋದೆ, ಬಸಪ್ಪ ಅಂದೆ. ಅಪ್ಪ ಏನಪ್ಪ ಇಲ್ಲಿ ಬಂದಿಲ್ಲ ಅಂದ. ನಿಮ್ಗೊಂದು ವಿಷಯ ಗೊತ್ತಾನಂದೆ. ಏನು? ನಿಮ್ಮ ಸಾವ್ಕಾರ ಸ್ಟಂಟ್ ಹಾಕ್ಸ್ಯಾರ ಅಂದೆ. ಏಸ್ ಅಂದ. 2 ಇದ್ದತ್ತಪ್ಪ ಏಸರು ಹಾಕ್ಸಿ ಅಂತಾನ. ನಾವು ಬಡವ್ರು ಹಾಕ್ಸೋಣಕ್ಕಾಗುತ್ತೆ ನಂದು. ಅದು ಮನಸ್ಸು ಮಾಡಿ ನೀನೇ 2 ಹಾಕ್ಸ್ಯಬೋದು, ಅಷ್ಟು ರೊಕ್ಕದ ಒಂದು ತಲೆ ಅಂದ. ನನಗಿದು ಸ್ಟಂಟ್ ಅಂದ್ರೆ ಗೊತ್ತಿದ್ದಂಗೆ ಇಲ್ಲ ಬಿಡೋದಕ್ಕೆ ಅಂದ್ಕೊಂಡು ಅಷ್ಟಾಗ ಅವಂದ ಫೋನ್ ಬಂತು. ಅವ್ರ ಮಗ ಮಾತಾಡಿದ, ಅಪ್ಪ ಕೋಮಕ್ಕೆ ಹೋಗ್ಯಾನ್ರಿ ಅಂದ. ತಡಿ ಬಸಣ್ಣ ಅಂದೆ. ಏನು? ನಿಮ್ಮ ಸಾವ್ಕಾರ ಕೋಮಕ್ಕೆ ಹೋಗ್ಯಾನ ನೋಡಂದೆ. ನಾ ಹೇಳಿಲ್ಲ, ಇದ್ದತ್ರಿ ಅತ್ತ ರೊಕ್ಕದ ಎಲ್ಲಿಗಾರ ಹೋಗ್ತಾನ. ಹೋದ ವರ್ಷ ಇದೇ ಜಾತ್ರೆ ಟೈಮಿಗೆ ಅಮೇರಿಕಕ್ಕೆ ಹೋಗಿದ್ದತ್ತ. ಇವು ಕೋಮಕ್ಕೆ ಹೋಗ್ಯಾನ ನೋಡ್ರಿ, ಹೊಸ ದೇಶ ಹುಡುಕ್ತಾನೆ ರೀ ಅವನಂದು. ಆ ಕೋಮ ಅಂದ್ರೆ ಗೊತ್ತಿಲ್ಲ ರೀ ಪಾಪ ಅದಕ್ಕೆ. ಕೋಮಕ್ಕೆ ಹೋಗ್ಯಾರಂದ್ರೂ ಅದು ರೊಕ್ಕದನ್ನು ಎಲ್ಲಿ ಬಂತಲ್ಲಿ ಹೋಗ್ತಾನೆ ರೀ ಅಂತಾನೆ. ಇಷ್ಟು ಅನ್ನೋದ್ರಾಗ ಮತ್ತೆ ರಾತ್ರಿ ಊಟ ಮಾಡಿ ಮಲ್ಗಕ್ಕೆ ಒಂದು ಫೋನ್ ಬಂತು. ಅಲ್ಲೇ ಬಗಲಾಗ ನಮ್ಮ ಹಳ್ಳಿ ಬಸಪಟ್ಟಣ, ಅಲ್ಲಿಂದ. ಸರ್ ಎಲ್ಲಿದ್ದೀರಿ ಅಂದ. ಮನೆಯಾಗಿದ್ದೀನಿ ರೀ. ಸ್ವಲ್ಪ ಬರ್ತೀರೇನೋ ಅಂದ. ಎಲ್ಲಿಗೆ? ನಮ್ಮೂರಿಗೆ ಅಂದ. ಎದಕ್ಕೆ? ನಮ್ಮ ಮಾವು ಹಾವು ಕಡ್ದೈತೆ ಅಂದ. ನಿಮ್ಮ ಹಾವು ಕಡ್ದ್ರೆ ನಂದೇನು ಕೆಲಸ ಅಲ್ಲಿ ಅಂದೆ. ದವಾಖಾನೆಗೆ ಹೋಗ್ಬೇಕಪ್ಪ ಅಂತ. ಇಲ್ಲರಿ ಡಾಕ್ಟ್ರ್ ತೋರಿಸ್ಕೊಂಬಂದ್ವಿ, ಅದು ಮಕ್ಕಂಬಿಟ್ರೆ ನಿಶೆ ನೆತ್ತಿಗೆ ಇರುತ್ತೆ, ಮಾತಾಡ್ಕೊಂತಿರ್ಬೇಕು, ನೀವು ಬರ್ರಿ ಅಂದ. ಎಷ್ಟೊತ್ತ ಮಾತಾಡ್ಬೇಕು ಅಂದೆ. ಮುಂಜಾನೆ 6 ತನಕ ರೀ ಅಂದ. ಮುಂಜಾನೆ 6 ತನಕ ಮಾತಾಡಿದ್ರೆ ಮಾವು ಉಳಿತಾನ? ನಾನು ಹೋಗ್ತೇಪ್ಪ ಅಂದ. ಅವನು ಒಂದೇ ಮಾತಾಡ, ಯಾರು ಹೋದ್ರೆ ನಮ್ಗೇನ್ರಿ ನಮ್ಮ ಮಾವು ಉಳಿಬೇಕು ಅಂದ. ಅವನು ಮಾವನ ಮಾತಾಡ್ಸಕ್ಕೆ ಇನ್ನೊಬ್ಬ ಸೈಕಲ್ ತೊಗೊಂಬಂದ. ಸೈಕಲ್ ತೊಗೊಂಡು ಅವ್ರ ಮಾವನ ಎಲ್ಲಿ ಹಾಕ್ಯಾರ ಅದ್ರ ಹಿಂದನೇ ಹಳೆಯ ಸೈಕಲ್ ತಂದು ತೆಲ್ದೇಸಿಲಿ ನಿಲ್ಲಿಸ್ಬಿಟ್ಟ. ನಾನಂದೆ, ಅಲ್ರಿ ಯಜಮಾನ ಮಲ್ಕೊಂಡ್ರಲ್ಲಿ ಸೈಕಲ್ ದೂರ ನಿಲ್ಲಿಸ್ಬೇಕು, ಬಗಲಾಗ ಬಂದು ನಿಲ್ಲಿಸಿದ್ಯಲ್ಲ. ನಿನಗೆ ಗೊತ್ತಿಲ್ಲ, ಹೊಸ ಬಂದಿನಂದ. ಹೌದಂದೆ. ಹೋದ ಸಲ ಇವ್ರ ಮನ್ಯಾಗ ಇವ್ರ ಅಪ್ಪಗೆ ಹಾವು ಕಡ್ದಿತ್ತು. ಅವಾಗ ಹೊಸ ಸೈಕಲ್ ತಗೊಂಬಂದಿದ್ದೆ, ದೂರ ನಿಲ್ಲಿಸಿದ್ದೆ, ಯಾರೋ ಹೊಡೆದ್ಬಿಟ್ರು. ಅದಕ್ಕೆ ಹೋದ್ರು, ಸೈಕಲ್ ಹೋಗ್ಬಾರ್ದು, ಆತ ಹೋದ್ರೆ ಹೋಗ್ಲಕ್ಕ ಸೈಕಲ್ ಇಲ್ಲಿರಲ್ಲ ಅಂತ ನಿಂತೀನಿ ಅಂದ. ಮಾತಾಡೋಕೆ ಶುರು ಮಾಡಿದೆ, ನನಗೂ ಮಾತಾಡ್ಸಿದ್ರು. ಮಾತಾಡ್ಕೊಂತ ಶುರು ಮಾಡಿದೆ. ಇಬ್ಬರು ಎಷ್ಟು ನಗಿಸ್ತೀನಿ, ಇಬ್ಬರು ಹೆಣ್ಮಕ್ಳು ಒಟ್ಟು ನಗವಲ್ರು. ನಾನು ಲಾಸ್ಟಿಗೆ ಕೇಳಿದೆ, ಏನು ರೀ ಯಾಕ್ರಿ ಎಲ್ಲರೂ ನಕ್ರಿ, ನೀವು ಯಾಕೆ ನಗೋದಲ್ಲ ಅಂದೆ. ನಮಗೆ ಬೆಂಕಿ ಬಿದ್ದೈತೆ, ನಿನ್ನೇನು ನಗ್ತಾರೆ ಹೋಗು ಅಂದೆ.
ಎದಕ್ಕೆ ಬೆಂಕಿ ಬಿದ್ದೈತೆ ಅಂದೆ. ನೀನು ಮಾರಿ ಸೇಮ್ ನಾ ಮತ್ತಿದ್ದಂಗೆ ಅದಂದು. ದೂರಲಿದ್ದ ಸೇಮ್ ನಾ ಮತ್ತಿ ಕಂಡಂಗೆ ಆಗ್ತದೆ. ನೀನು ನೋಡಿ ನಗ್ತಾರನೇ ಯಾರು ನಂದು. ಅದಕ್ಕೆ ಅಕ್ಕರ್ ಇಬ್ರು ಇಲ್ಲಿ ನೋಟ ನಗವಲ್ರು, ಮತ್ತು ನೀವು ಮತ್ತಿ ಕಂಡಂಗೆ ಆಗ್ತೇನೆ ರೀ ನಾನು. ಇಲ್ಲ ಇಷ್ಟು ಅಂದ್ಗಳೇನ ನಾನು ಸುಮ್ಮನೆ ಏನೋ ಒಂದು ಬಗಲನಾದ್ರು ಬಂದು ಚೀಟಿ ಕೊಟ್ಟರು, ಒಂದು ರಾಜ್ಕುಮಾರ್ ಅವ್ರು ಹಾಡು ಹಾಡ್ರಿ ಅಂದರು. ಸುಮ್ಮನೆ ಏನು ಆ ಮಂದ್ಯಾಗ ಹಾಡ್ಬೇಕಂತ ತಗೊಂಡು ಅಂದೆ. ಒಬ್ಬ ಅಜ್ಜಿ ಒಳಗೆ ಕತ್ತಿಬಿಟ್ಲು. ಅಯ್ಯೋ ನಾ ಯಾಕಾರ ಆಡಿನಪ್ಪ ಅನಿಸ್ತು. ಯಾಕಮ್ಮ ಕಣ್ಣ ನೀರು ಬಂದಲ್ಲ ಅಂದ. ಇಲ್ಲ ಇರ್ಲಿ ಬಿಡುತ್ತಮ್ಮ ಹೋಗಲಿ ಬಿಡ ಅಂದ. ಹಂಗಂದ್ರೆ ಹಂಗೆ ಯಾಕೆ ಹೇಳಂದು. ಇರ್ಲಿ ಬಿಡು ಹೋಗಲಿ ಬಿಡು, ನಿನ್ಗೆ ಯಾಕೆ ಅವೆಲ್ಲ ಅಂದ. ಇಲ್ಲಿ ಹೇಳಂದೆ. ಯಾಕೆ ಹೇಳಿದ್ಲು. ಇಲ್ಲಿ ತಮ್ಮ ನಮ್ಮ ಮನೆಗೆ ಒಂದು 15 ದಿವಸದಿಂದ ಒಂದು ಎಮ್ಮೆ ಕರ ಸತ್ತೋಯ್ತು. ಸಾಯಕ್ಕೆ 15 ನಿಮಿಷ ಮೊದಲು ಹಿಂಗೆ ನಿನ್ನಂಗೆ ಒದರಿ